ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸ್ಯಾರಿ ತೊಗೊಳಕ್ಕೆ ಅಂತ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ಗೆ ಹೋಗಿದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿ ಡಿಸ್ಕೌಂಟ್ ಕೂಡ ಇತ್ತು. ಇನ್ನು ನಾವು ಹೋಗಿದ್ದು ಆಷಾಢ ಶುಕ್ರವಾರದ ದಿನ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದು ಸ್ಯಾರಿ ತೊಗೊಳಕ್ಕೆ ಅಂತ ಹೋಗಿದ್ವಿ. ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ಯಾರಿ ತೊಗೊಬಂದಿದ್ದೀನಿ. ಅದ್ರ ಜೊತೆಗೆ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂತಹ ಸ್ಯಾರಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿಗೆ ಹೋಗೋದು, ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ಈ ರೀತಿ ಇದೆ. ಇದು ಪ್ಯೂರ್ ರೇಷ್ಮೆ ಸ್ಯಾರಿ. ಚೆನ್ನಾಗಿದೆಯಾ ಕಲರು? ಈ ಥರ ಬುಟ್ಟೋಸ್ ಪೂರ ಸ್ಯಾರಿ ಓವರ್ ಆಲ್ ಈ ಥರ ಬುಟ್ಟೋಸ್ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ನಾನು ಈ ಕಲರ್ನ ಪರ್ಚೇಸ್ ಮಾಡಿದೆ. ಬಾರ್ಡ್ರ್ ಕೂಡ ಚೆನ್ನಾಗಿದೆ. ಇದು ಸ್ಯಾರಿ ಬಂದು ಡಾರ್ಕ್ ಪರ್ಪಲ್ ಶೇಡಲ್ಲಿದೆ. ಇದು ಪಿಂಕ್ ಬಾರ್ಡರ್. ಬ್ಲೌಸ್ ಬಂದು ಈ ಕಲರ್ ಇದೆ. ಒಂದು ನಿಮಿಷ. ಬ್ಲೌಸ್ ಈ ಕಲರ್ ಇದೆ. ಮತ್ತು ಇದು ಪಲ್ಲು ಆಗಿರುತ್ತೆ. ಇದು ಪಲ್ಲು. ಇದು ಸ್ಯಾರಿ ಬ್ಲೌಸ್ ಬಂದು ಈ ಕಲರ್ ಇದೆ. ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ. ತುಂಬಾ ಇಷ್ಟ ಆಯಿತು ಕಲರ್ ಮತ್ತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ನಾನು ಆಲ್ಮೋಸ್ಟ್ ತುಂಬ ಸ್ಯಾರಿ ಅಲ್ಲೇ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಶೇಡ್ ಆಗೋದು ಆ ಥರ ಏನೂ ಪ್ರಾಬ್ಲಮ್ಸ್ ಇರಲ್ಲ. ಚೆನ್ನಾಗಿದೆ. ಅದರಲ್ಲಿ ಸ್ಯಾರಿ ಕ್ವಾಲಿಟಿ ಅಂತೂ A1 ಆಗಿದೆ ಸ್ಯಾರಿ ಕ್ವಾಲಿಟಿ. ಮತ್ತು ಇದ್ರ ಪ್ರೈಸ್ ಬಂದು ಒಂದು ನಿಮಿಷ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು 6,000. ಬಟ್ ಅದು 40% ಡಿಸ್ಕೌಂಟ್ ಆಗಿ 3,600 ಪರ್ಚೇಸ್ ಮಾಡಿದ್ದು. ಟೈಮ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು, ನಮ್ಗೆ ನೋಡೋಕ್ಕೆ ಟೈಮ್ ಆಗಲಿಲ್ಲ. ಈಗಲೂ ಕೂಡ ತುಂಬ ಸ್ಯಾರೀಸ್ ಇದೆ. ನಾನು ವಿಡಿಯೋ ಮಾಡಿ ಹಾಕಿದೆ ನೋಡಿ. ಒಂದು ರೋಲ್ ಪೂರ ಡಿಸ್ಕೌಂಟ್ ಸ್ಯಾರಿನೇ ಇತ್ತು. ವೆರೈಟಿ ಆಫ್ ಕಲೆಕ್ಷನ್, ವೆರೈಟಿ ಆಫ್ ಡಿಸೈನ್ಸ್ ಇತ್ತು. ಇವಾಗಂತೂ ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಟ್ರೆಂಡು. ಹಾಗೆ ಈ ಥರ 3D ಪ್ಯಾಟರ್ನಲ್ಲಿರೋದು ಕೂಡ ಟ್ರೆಂಡಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಗ್ರೀನ್ ಕಲರ್, ಪರ್ಪಲ್ ಆ್ಯಂಡ್ ಯೆಲ್ಲೋ. ತುಂಬಾ ಸಾಫ್ಟ್ ಇದೆ ಸ್ಯಾರಿ ಅಂತೂ. ಫೋಲ್ಡ್ ಮಾಡಿದ್ರಂತೂ ನೋಡಿ ಇಷ್ಟೇ ಇರೋದು. ಫೋಲ್ಡ್ ಮಾಡಿದ್ರೆ ನೋಡಿ, ಒಂದು ಕೈಯಲ್ಲಿ ಆರಾಮಾಗಿ ಇಟ್ಕೋಬೋದು. ಇಷ್ಟೇ. ಬಾರ್ಡ್ರ್ ಸ್ಯಾರಿ ತುಂಬ ವೆಯ್ಟ್ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ರಿಚ್ ಲುಕ್ಕು ಕೊಡುತ್ತೆ ಮತ್ತು ತುಂಬ ಸಾಫ್ಟ್ ಆಗಿದೆ. ವೆಯ್ಟ್ ಕೂಡ ಇಲ್ಲ. ಮದುವೆ ಫಂಕ್ಷನ್ಗಳಿಗೆ ಬಾರ್ಡ್ರ್ ಸ್ಯಾರಿ ಇಷ್ಟ ಇಲ್ಲ ಅನ್ನೋರು ಈ ಥರ ಸ್ಯಾರಿಗಳನ್ನ ವೇರ್ ಮಾಡ್ಬೋದು. ಈ ಥರ ಕಾಂಬಿನೇಷನಲ್ಲಿದೆ. ಈ ರೀತಿ ಕಾಣುತ್ತೆ. ಇದು ಬಂದು ಪಲ್ಲು. ಈ ಥರ ಕುಚ್ಚು ಮಾಡಿಸಿ ಇಟ್ಸಿದ್ದೀನಿ. ನಮ್ಮಮ್ಮನೇ ಕುಚ್ಚು ಮಾಡಿರೋದು. ಚೆನ್ನಾಗಿ ಮಾಡಿದಾರಲ್ಲ ನೋಡಿ. ಈ ಥರ ಬೀಡ್ಸ್ ಕೂಡ ಹಾಕಿದ್ದಾರೆ ಮಧ್ಯ ಮಧ್ಯ. ಪೂರ ಎಂಬ್ರಾಯ್ಡಿಂಗ್. ಹೇಗಿದೆ ಸ್ಯಾರಿ? ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ. ಈ ಕಲರು, ಈ ಕಲರ್ ಇರೋದ್ರಿಂದನೇ ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ನಾನು. ಈ ಸ್ಯಾರಿಗೆ ಈ ಕಲರಲ್ಲಿ ಬ್ಲೌಸ್ ಬಂದಿದೆ. ಬ್ಲೌಸ್ ಬ್ಯಾಕ್ ಡಿಸೈನ್ ಈ ಥರ ಮಾಡಿಸಿದ್ದೀನಿ. ಇದು ಫ್ಲವರ್ ಬಂದಿದೆ ನೋಡಿ. ಚೆನ್ನಾಗಿದೆ ಅಲ್ವಾ? ಇದಕ್ಕೆ ನಾನು ಗೋಲ್ಡ್ ಕಲರಲ್ಲೇ ವರ್ಕ್ ಮಾಡಿಸ್ದೆ. ಯಾಕಂದರೆ ಇದು ಪ್ಲೇನ್ ಇರೋದ್ರಿಂದ ಗೋಲ್ಡಲ್ಲಿ ವರ್ಕ್ ಮಾಡಿಸಿದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಪ್ಲೇನಲ್ಲಿ ಗೋಲ್ಡಲ್ಲಿ ಮಾಡಿಸಿದ್ದೀನಿ. ಬ್ಲೌಸ್ ಇದು ಈ ಥರ ಇದೆ ವರ್ಕ್ ನೋಡಿ. ಗೋಲ್ಡ್ ಮತ್ತು ಈ ಥರ ಪರ್ಪಲ್ ಶೇಡ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ.
ಮಧ್ಯ ಈ ಥರ ಬೀಡ್ಸ್ ಹಾಕಿದ್ದಾರೆ. ಮತ್ತು ಇಲ್ಲೂ ಕೂಡ ಕೆಳಗಡೆ ಈ ಥರ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಬೀಡ್ಸ್ ಹಾಕಿದ್ದಾರೆ, ಈ ಥರ ಸ್ಮಾಲ್ ಬೀಡ್ಸ್. ಈ ರೀತಿ ಕಾಣುತ್ತೆ. ಇದು ಮಾಡಿಸಿದ್ದು ಬ್ಲೌಸ್ ಸ್ಟಿಚ್ಚು ಮತ್ತು ವರ್ಕು ಪೂರ ಎಲ್ಲ ಮಾಡಿಸಿದ್ದು ಮೈಸೂರಲ್ಲೇ. ಚೆನ್ನಾಗಿ ಬಂದಿದೆ. ಡಿಸೈನ್ ಕೂಡ ಇಷ್ಟ ಆಯಿತು. ಇದೇ ಥರ ಡಿಸೈನ್ ಬೇಕು ಅಂತಲೇ ಮಾಡಿಸಿದ್ದು. ಆದರೆ ಡಿಸೈನು ಇಷ್ಟು ಮಾಡಿದಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು. ನಾನು ಕೊಟ್ಟಿದ್ದು ಇದಕ್ಕೆ ಸ್ಟಿಚಿಂಗ್ ಎಲ್ಲ ಸೇರಿ 3500 ಏನೋ ಪೇ ಮಾಡಿದೆ. ಬಟ್ ಬೇಜಾರಾಗೋದು ಇಷ್ಟು ದುಡ್ಡು ಕೊಡಬೇಕಂತ. ಬಟ್ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತಿತ್ತಲ್ಲ, ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲೂ ಕೂಡ ಈ ಥರ ಬ್ಯಾಕ್ ಇಲ್ಲಿ ಸೇಮ್ ಕಂಟಿನ್ಯೂಟಿ ಆಗಿದೆ ಆ ಥರ ಡಿಸೈನ್. ಹೇಗಿದೆ, ಚೆನ್ನಾಗಿದೆ ಅಲ್ಲ ಬ್ಲೌಸ್ ಡಿಸೈನ್ ಇದು. ಇವಾಗ ತೋರಿಸ್ತಾ ಇರೋ ಸ್ಯಾರಿ ಬಂದು ಬನಾರಸಿಲಿ ಜಾಲ್ ಡಿಸೈನ್ ಪ್ಯಾಟ್ರನಲ್ಲಿ ತೋರಿಸ್ತಾ ಇರೋದು. ಇದು ಬನಾರಸಿ ಸ್ಯಾರಿ. ಇದ್ರದ್ದು ಅಷ್ಟೇ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇದು ಪೂರ ಈ ಥರ ಜರಿ ವರ್ಕ್ ಬಂದಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಪಿಂಕ್ ಬಾರ್ಡ್ರಲ್ಲಿದೆ. ಬಾರ್ಡರ್ ಈ ಥರ ಇದೆ. ಮತ್ತು ಈ ಥರ ಪೂರ ಆಲ್ ಓವರ್ ಸ್ಯಾರಿ ಪೂರ ಈ ಥರ ವರ್ಕ್ ಇದೆ. ಇದು ಬಂದು ಸ್ಯಾರಿದು ಪಲ್ಲು. ಪಲ್ಲುಗೆ ಈ ಥರ ಕುಚ್ಚು ಅವರೇ ಕೊಟ್ಟಿದ್ದಾರೆ. ನಾನು ಏನು ಕುಚ್ಚು ಹಾಕ್ಸ್ಲಿಲ್ಲ, ಇಲ್ಲ ಇರೋದ್ರಿಂದ ರಿಚ್ ಆಗಿದೆ ಸ್ಯಾರಿ. ಇದನ್ನು ನಾನು ಕರ್ನಾಟಕದಲ್ಲೆಲ್ಲ ತೊಗೊಂಡಿದ್ದು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಪ್ರೈಸ್ ಬಂದು 3400 ರೂಪಾಯಿ ನಾನು ತಗೊಂಡಾಗ. ಶಿಪ್ಪಿಂಗ್ ಚಾರ್ಜ್ ಏನೂ ಇರಲಿಲ್ಲ. ಹೇಗಿದೆ ಕಲರ್ ಕಾಂಬಿನೇಷನ್ ನೋಡಿ. ಇದು ಒಂಥರ ಲೈಟ್ ವೆಯ್ಟ್ ಕೂಡ. ಇದೂ ಅಷ್ಟೇ ಭಾರ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿದೆ. ಬಾರ್ಡ್ರ್ ಸೀರೆ ಯಾವ ಥರ ಲುಕ್ ಬರುತ್ತೆ ಅದೇ ಥರ ಲುಕ್ ಇದೆ. ಬಟ್ ಭಾರ ಇಲ್ಲ ಅಷ್ಟೇ. ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ನೀವು ರಿಸೆಪ್ಷನ್ಗೆ ಮತ್ತು ಮ್ಯಾರೇಜ್ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಈ ಥರ ಸ್ಯಾರಿನ. ಇದರಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬೋದು. ಇದು ಕೂಡ ಟ್ರೆಂಡಿ ಇದ್ದಂಥ ಸ್ಯಾರಿ. ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಈ ಸ್ಯಾರಿನೂ ಕೂಡ. ತುಂಬ ಲೈಟ್ ವೆಯ್ಟ್ ಆಗಿದೆ, ಭಾರ ಏನಿಲ್ಲ ಸ್ಯಾರಿ. ಪೂರ ಜರಿ ವರ್ಕ್ ಇರೋದ್ರಿಂದ ಬ್ಲೌಸ್ ಅಂತೂ ಸಿಂಪಲ್ ಆಗಿ ಈ ಥರ ಮಧ್ಯ ಬುಟ್ಟೌಸ್ ಇದೆ ಅಷ್ಟೇ, ಸಿಂಪಲ್ ಆಗಿದೆ. ಇದು ಸ್ಯಾರಿಗೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರಲ್ಲಿದೆ, ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆಗಿದ್ರು ಕೂಡ ಸ್ಯಾರಿ ಪೂರ ವರ್ಕ್ ಇರೋದ್ರಿಂದ ಬ್ಲೌಸ್ ಈ ಥರ ಸಿಂಪಲ್ ಇದ್ರೇ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು ಯಾವುದೇ ಥರ ವರ್ಕ್ ಮಾಡಿಸಿಲ್ಲ. ಯಾಕಂತಂದರೆ ಇದು ಸ್ವಲ್ಪ ಬನಾರಸಿದು. ಇದು ಬ್ಲೌಸ್ ಅಷ್ಟು ಏನು ತಿಕ್ಕಿಲ್ಲ, ಸೊ ವರ್ಕ್ ಮಾಡಿಸಿದ್ರೆ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದೇ ಥರ ವರ್ಕ್ ಮಾಡಿಸಿಲ್ಲ. ಈ ರೀತಿ ಇದೆ. ಪ್ಲೇನ್ ಇರೋದ್ರಿಂದನೇ ಇದಕ್ಕೆ ಸ್ವಲ್ಪ ಈ ಸ್ಯಾರಿಗೆ ಹಾಕೊಂಡಾಗ ಈ ಥರ ಪ್ಲೇನ್ ಬ್ಲೌಸ್ ಏನಾಗುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಕಾಂಬಿನೇಷನ್ ನೋಡಿ. ಇದು ಬಂದು ಬನಾರಸಿಲೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದಕ್ಕೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟು. ಅಂದರೆ ಅದು 3400 ಅಂತ ಹೇಳಿದೆ. ಇದು ಬಂದು 2500. ಅದಕ್ಕೆ ಕಂಪೇರ್ ಮಾಡಿದೆ ಇದು ಕ್ವಾಲಿಟಿ ಅಷ್ಟೇನಿಲ್ಲ, ಬಟ್ ಆದರೂ ಕೂಡ ಚೆನ್ನಾಗಿದೆ. ಲೈಟ್ ವೆಯ್ಟು ಮತ್ತು ಗ್ರ್ಯಾಂಡ್ ಆಗಿದೆ ಸ್ಯಾರಿ. ಪ್ಲೇನ್ ಬಾರ್ಡರ್ ಇದೆ ಇಲ್ಲಿ. ಮತ್ತು ಈ ಥರ ಪೂರ ಆಲ್ ಓವರ್ ಸ್ಯಾರಿ ಪೂರ ಈ ಥರ ಬರುತ್ತೆ. ಇದು ಸಿಲ್ವರ್ ಕಲರ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ನು. ಇದು ಪೂರ ಗೋಲ್ಡಲ್ಲೂ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಬಂದು ಇನ್ನೂ ಕೂಡ 1000 ಹೆಚ್ಚು ಕಡಿಮೆ ಇದರಲ್ಲಿ ಇನ್ನೊಂದು ಗ್ರೇಡ್ ಕ್ವಾಲಿಟಿದು ಬರುತ್ತೆ. ಅದು ಕೂಡ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಬಟ್ ಇದು ನಾನು ತೊಗೊಂಡಿದ್ದು ಕಡಿಮೆ ರೇಂಜ್ದು. ಸ್ಯಾರಿದು ಪಲ್ಲು ಬಂದು ಈ ರೀತಿ ಕಾಣುತ್ತೆ. ಚೆನ್ನಾಗಿದೆಯಾ? ಇದು ರೆಡ್ ಟೊಮೊಟೊ ರೆಡ್ ಅಂತಾರಲ್ಲ ಆ ರೀತಿ ಕಲರ್ ಸ್ಯಾರಿ.
ಇತ್ತೀಚೆಗೆ ಈ ಥರ ಲೈಟ್ ವೆಯ್ಟ್ ಸ್ಯಾರಿಗಳು ಇಷ್ಟ ಆಗ್ತಾ ಇದೆ. ಇದೆಲ್ಲ ಇತ್ತೀಚೆಗೆ ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಅಂಥದ್ದು. ಈ ಗ್ರೇಪಲ್ಲಿ ಮತ್ತು ಬನಾರಸಲ್ಲಿ ಕಡ್ಡಿ ಬನಾರಸಿ, ಆಮೇಲೆ ಕಾಟನ್ ಬನಾರಸಿ, ಜಾರ್ಜೆಟ್ ಬನಾರಸಿ, ತುಂಬಾ ವೆರೈಟೀಸ್ ಇದೆ. ಇದು ಜಾಲ್ ಡಿಸೈನ್ ಬನಾರಸಿ. ಇದು ನೋಡಿ, ಫೋಲ್ಡ್ ಮಾಡಿದ್ರೆ ನೋಡಿ ಎಷ್ಟು ಈ ಥರ ಇದೆ ಸ್ಯಾರಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ. ಸೊ ಹಾಗಾಗಿ ನಾನು ಇತ್ತೀಚೆಗಂತೂ ಈ ಥರ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಬ್ಲೌಸ್ ಪೀಸಸ್ನ ಕೂಡ ಪರ್ಚೇಸ್ ಮಾಡಿದ್ದೆ. ಇದನ್ನು ಪರ್ಚೇಸ್ ಮಾಡಿದ್ದು ಬಂದು ಮೀನಾ ಬಜಾರಲ್ಲಿ, ಮೈಸೂರಲ್ಲಿ ಮೀನಾ ಬಜಾರಲ್ಲಿ ಪರ್ಚೇಸ್ ಮಾಡಿದ್ದು. ಇದಂತೂ ನೋಡಿ, ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ವರ್ಕು ತುಂಬಾ ಚೆನ್ನಾಗಿದೆ ವರ್ಕು. ಇದನ್ನು ಕ್ರೇಪ್ ಸಿಲ್ಕ್ ಸ್ಯಾರಿಗೆ, ಇಲ್ಲ ಪ್ಲೇನ್ ಸ್ಯಾರಿಗೆ, ಇಲ್ಲ ಏನಾದರೂ ವರ್ಕ್ ಸ್ಯಾರಿಗಳಿಗೆ ವೇರ್ ಮಾಡ್ಬೋದು. ಬ್ಲೌಸ್ ಪೀಸು ಆಗಿ ವೇರ್ ಮಾಡ್ಬೋದು, ಇಲ್ಲ ದುಪ್ಪಟ್ಟ ಆಗಿ ವೇರ್ ಮಾಡ್ಬೋದು, ಇಲ್ಲ ಡ್ರೆಸ್ಸಸ್ಗೆ ಯೂಸ್ ಮಾಡ್ಕೋತೀನಿ ಅಂದರೂ ಡ್ರೆಸ್ ಮೆಟೀರಿಯಲ್ಗಾದರೂ ವೇರ್ ಮಾಡ್ಬೋದು. ನಮಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರಲ್ಲಿ ಅವ್ರು ಕಟ್ ಮಾಡಿಕೊಡ್ತಾರೆ. ನನಗೆ ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ತುಂಬ ವೆರೈಟಿ ಆಫ್ ಡಿಸೈನ್ಸು ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ ಮೀನಾ ಬಜಾರಲ್ಲಿ. ನಮಗೆ ಯಾವ ಥರ ಪ್ಯಾಟ್ರನಲ್ಲಿ ಯಾವ ಥರ ಡಿಸೈನ್ ಬೇಕು ಕೇಳಿದ್ರೆ ಅವ್ರು ಕೊಡ್ತಾರೆ. ಎಷ್ಟು ಮೀಟ್ರ್ ಆದರೂ ತೊಗೋಬೋದು. ನೀವು ಸ್ಯಾರಿ ಬೇಕಾದರೆ ಒಂದು 5.5 ಮೀಟ್ರ್ ಕಟ್ ಮಾಡಿಸ್ಕೊಂಡ್ರೆ ಸ್ಯಾರಿ ಕೂಡ ಆಗುತ್ತೆ. ಇಲ್ಲ ಬ್ಲೌಸು, ಇಲ್ಲ ಡ್ರೆಸ್ ಕಲೆಕ್ಷನ್ಸು, ಇಲ್ಲ ಗೌನ್ಸು, ಇಲ್ಲ ಫ್ರಾಕ್ಸು, ಏನು ಬೇಕು ನಿಮ್ಮ ಕ್ರಿಯೇಟಿವಿಟಿ ಆ ಥರ ನೀವು ಸ್ಟಿಚ್ ಮಾಡಿಸ್ಕೋಬೋದು. ಕ್ವಾಲಿಟಿ ಮಾತ್ರ A1 ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹಿಂದೆ ನೋಡ್ಬೋದು, ಚುಚ್ಚುತ್ತೆ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ. ನೀವು ಬೇಕಾದ್ರೆ ಲೈನಿಂಗ್ ಹಾಕಿಸ್ಕೋಬೋದು. ಏನಾದರೂ ಚುಚ್ಚುತ್ತೆ ಅನ್ನೋ ಥರ ಏನಿಲ್ಲ. ಮೆಟೀರಿಯಲ್ ನೋಡಿ ಚೆನ್ನಾಗಿದೆ. ಇಷ್ಟು ಬಟ್ಟೆಗೆ ನನಗೆ ಕಾಸ್ಟ್ ಎಷ್ಟಾಯಿತು ಅಂತ ಅಂದರೆ 850. ಇದಕ್ಕೆ 850 ಆಯಿತು. ವರ್ಕ್ ಮಾಡಿಸ್ಬೇಕು ಅನ್ನೋದೇನಿಲ್ಲ, ಆಲ್ರೆಡಿ ಇಲ್ಲಿ ಈ ಥರ ವರ್ಕ್ ಆಗಿರೋದ್ರಿಂದ ವರ್ಕ್ ಮಾಡಿಸ್ಬೇಕು ಅಂತ ಏನಿಲ್ಲ. ಬ್ಲೌಸ್ನ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದು ಈ ಥರ ನೆಟ್ಟೆಡ್ ಬ್ಲೌಸ್ ಪೀಸ್ ತೊಗೊಂಡೆ. ಡಿಸೈನ್ ನೋಡಿ ಈ ಥರ ಇದೆ. ಅದಕ್ಕೆ ಈ ಥರ ಮೆಟೀರಿಯಲಲ್ಲಿ ತೊಗೊಂಡಿದ್ದೀನಿ. ಈ ಮೆಟೀರಿಯಲ್ಗೆ ಇದನ್ನು ಹಾಕಿದಾಗ ಈ ರೀತಿ ಕಾಣುತ್ತೆ. ಡ್ರೆಸ್ಸಸ್ಗೆ, ಗೌನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೆಹೆಂಗಾ ಏನಾದ್ರು ಸ್ಟಿಚ್ ಮಾಡಿಸ್ಬೇಕು ಅಂದರೆ ಚೆನ್ನಾಗಿ ಕಾಣುತ್ತೆ. ದುಪ್ಪಟ್ಟ ಬೇರೆ ಥರದ್ದು ತೊಗೋಬೇಕಾಗುತ್ತೆ. ಇದು ಅಷ್ಟೇನು ರೇಟ್ ಆಗಲ್ಲ ನಿಮಗೆ. ಇದು ಬಂದು 450 ಇಷ್ಟಿದೆ, ಅಂದರೆ 1 ಮೀಟರ್ ಅಷ್ಟಿದೆ. ಇದು ಬಂದು 450 ಆಗುತ್ತೆ ನಿಮಗೆ. ಚೆನ್ನಾಗಿದೆಯಾ ಇದು ಕಲರು? ನನಗೆ ಈ ಕಲರ್ ಬೇಕಾಗಿತ್ತು, ಹಾಗಾಗಿ ಈ ಕಲರ್ ತೊಗೊಂಡಿದ್ದೀನಿ. ಒಂದ್ಸಲ ಅಲ್ಲಿ ಹೋಗಿ ನೋಡಿ, ತುಂಬಾ ಕಲರ್ಸ್ ಇರುತ್ತೆ. ನಾವು ಇನ್ನೊಂದು ಸಲ ಹೋದಾಗ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ವೆರೈಟಿ ಆಫ್ ಕಲೆಕ್ಷನ್ಸ್, ವೆರೈಟಿ ಆಫ್ ಡಿಸೈನ್ಸ್ ಕೂಡ ಇರುತ್ತೆ. ನೆಟ್ಟೆಡಿಂದ ಹಿಡಿದು ನಿಮಗೆ ಯಾವ ಥರ ಮೆಟೀರಿಯಲ್ ಬೇಕು ಬಟ್ಟೆ ನೋಡಿ ಆ ಥರ ಮೆಟೀರಿಯಲ್ ಕೊಡ್ತಾರೆ. ವೆಲ್ವೆಟ್ ಮೆಟೀರಿಯಲ್ಲು, ಶಿಫಾನಲ್ಲಿ ತುಂಬ ಮೆಟೀರಿಯಲ್ಸ್ ಇದೆ. ಈ ಥರ ಪಿಂಕ್ ಶೇಡಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಶೈನಿಂಗ್ ಇದೆ. ಇದರಲ್ಲೂ ಅಷ್ಟೇ, ಇದು ಲೈಟ್ ಪಿಂಕ್ ಶೇಡು, ಇದರಲ್ಲಿ ವೈಟ್ ಕಲರು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ. ವೈಟ್ ಕಲರು ಇತ್ತು, ಮತ್ತು ಪರ್ಪಲ್ ಶೇಡಲ್ಲೂ ಇತ್ತು. ನಾನು ಪಿಂಕ್ ಶೇಡಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಡ್ರೆಸ್ ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಡಿದ್ದೆ ನೋಡಿ. ಇದು ಫ್ರಂಟ್ ಈ ಥರ ವರ್ಕ್ ಇದೆ, ಬಟ್ ಬ್ಯಾಕಲ್ಲಿ ಬಂದರೂ ಈ ಥರ ನಿಮಗೆ ಸಾಫ್ಟಾಗಿದೆ. ಬಟ್ಟೆ ಸಾಫ್ಟ್ ಇದೆ, ಇಲ್ಲೇನು ರಫ್ ಇಲ್ಲ, ಸಾಫ್ಟ್ ಇದೆ. ಇದಕ್ಕೇನು ಲೈನಿಂಗ್ ಏನೂ ಬೇಕಾಗಿಲ್ಲ, ಆರಾಮಾಗಿ ನೀವು ಸ್ಟಿಚ್ ಮಾಡಿಸ್ಬೋದು. ಇದು
ಈ ರೀತಿ ಇದೆ. ಅಷ್ಟೇ ಬಟ್ಟೆ ಕ್ವಾಲಿಟಿ ಮಂದ ಕೂಡ ಇದೆ ಮತ್ತು ಚೆನ್ನಾಗಿದೆ, ತಿಕ್ಕಾಗಿ ತುಂಬಾ ಚೆನ್ನಾಗಿದೆ. ಮಕ್ಳಿಗೇನಾದ್ರು ಫ್ರಾಕ್ ಉಳಿಸೋದಕ್ಕೆ ಇದು ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ಡ್ರೆಸ್ಸಿಗೆ ಅಂತ ತೊಗೊಬಂದೆ ನಾನು, ನೋಡಬೇಕು ಯಾವ ಥರ ಬರುತ್ತೆ, ಯಾವ ಥರ ಕಾಣುತ್ತೆ ಅಂತ. ಡಾರ್ಕ್ ದುಪ್ಪಟ್ಟ ಮತ್ತು ಪ್ಯಾಂಟ್ ಹಾಕೊಂಡ್ರೆ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಬಂದೆ. ಈ ಒಂದು ವಿಡಿಯೋದಲ್ಲಿ ನನ್ನ ಈ ಸ್ಯಾರಿ ಕಲೆಕ್ಷನ್ ಮತ್ತು ಬ್ಲೌಸ್ ಕಲೆಕ್ಷನ್ನ ತೋರಿಸಿ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು, ಯಾವ ಬ್ಲೌಸ್ ಕಲೆಕ್ಷನ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.